ನಾಯಿ ಕಚ್ಚಿದ ನಂತರ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ಒಂದು ತಕ್ಷಣದ ಕ್ರಮಗಳು. ಗಾಯವನ್ನು ತೊಳೆಯಿರಿ. ಸೋಪು ಮತ್ತು ಸ್ವಚ್ಛ ನೀರಿನಿಂದ ಕನಿಷ್ಠ 15 ನಿಮಿಷಗಳ ಕಾಲ ಗಾಯವನ್ನು ತೊಳೆಯಿರಿ. ಇದು ವೈರಸ್ ಹರಡುವಿಕೆಯನ್ನು ಕಡಿಮೆ ಮಾಡುತ್ತದೆ. ರಕ್ತಸ್ರಾವ ನಿಯಂತ್ರಿಸಿ. ರಕ್ತ ಹರಿಯುತ್ತಿದ್ದರೆ ಸ್ವಚ್ಛವಾದ ಬಟ್ಟೆಯಿಂದ ಒತ್ತಡ ಹಾಕಿ. ಆಂಟಿಬಯೋಟಿಕ್ ಕ್ರೀಮ್ ಬಳಸಿ. ವೈದ್ಯರ ಸಲಹೆಯೊಂದಿಗೆ ಆಂಟಿಬಯೋಟಿಕ್ ಕ್ರೀಮ್ ಹಚ್ಚಿ. ಬ್ಯಾಂಡೇಜ್ ಹಾಕಿ. ಗಾಯವನ್ನು ಸ್ವಚ್ಛವಾಗಿ ಮುಚ್ಚಿ, ಆದರೆ ಹೆಚ್ಚು ಬಿಗಿಯಾಗಿ ಕಟ್ಟಬೇಡಿ. 2 ವೈದ್ಯಕೀಯ ಚಿಕಿತ್ಸೆ. ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ನಾಯಿ ಕಚ್ಚಿದ ತಕ್ಷಣವೇ ಆಸ್ಪತ್ರೆಗೆ ಹೋಗಿ. ರೇಬೀಸ್ ಲಸಿಕೆ. ಕಚ್ಚಿದ ದಿನ 3ನೇ, 7ನೇ, 14ನೇ ಮತ್ತು 28ನೇ ದಿನಗಳಲ್ಲಿ ಲಸಿಕೆ ಪಡೆಯುವುದು ಅಗತ್ಯ. ಟೆಟನಸ್ ಲಸಿಕೆ. ಟೆಟನಸ್ ಲಸಿಕೆಯನ್ನು ಕೂಡ ಪಡೆಯುವುದು ಉತ್ತಮ. ನಾಯಿ ಆರೋಗ್ಯ ಪರಿಶೀಲನೆ. ಕಚ್ಚಿದ ನಾಯಿ ಸಾಕು ನಾಯಿ ಆಗಿದ್ದರೆ 10 ದಿನಗಳವರೆಗೆ ಅದರ ಆರೋಗ್ಯವನ್ನು ಗಮನಿಸಿ. 3 ತಪ್ಪಿಸಬೇಕಾದ ತಪ್ಪುಗಳು. ಮನೆಮದ್ದು ಮಾಡಬೇಡಿ. ಅರಿಶಿನ, ಉಪ್ಪು, ತುಪ್ಪ, ಹಸುವಿನ ಸೆಗಣಿ ಹಚ್ಚುವುದು ತಪ್ಪು. ಇದು ಸೋಂಕು ಹೆಚ್ಚಿಸಬಹುದು. ಆಲ್ಕೋಹಾಲ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಬಳಕೆ ತಪ್ಪಿಸಿ. ಇವು ಗಾಯವನ್ನು ಕೆರಳಿಸಬಹುದು. 4 ನಾಯಿ ಕಚ್ಚುವುದು ತಡೆಯುವ ಮಾರ್ಗಗಳು. ಪರಿಚಯವಿಲ್ಲದ ನಾಯಿಯ ಹತ್ತಿರ ಹೋಗಬೇಡಿ. ನಾಯಿ ಬೊಗಳುತ್ತಾ ಬಂದರೆ ಓಡಬೇಡಿ. ಮಕ್ಕಳನ್ನು ನಾಯಿಯಿಂದ ದೂರವಿಡಿ. ಸಾಕು ನಾಯಿಗೆ ನಿಯಮಿತ ಲಸಿಕೆ ಹಾಕಿಸಿ. 5 ರೇಬೀಸ್ ಲಕ್ಷಣಗಳು. ಜ್ವರ, ತಲೆಸುತ್ತು, ಉಲಿಬಿಸು, ನೀರಿನ ಭಯ, ಉಸಿರಾಟದ ತೊಂದರೆ. ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ಎಲ್ಲ ಕ್ರಮಗಳು ನಾಯಿ ಕಚ್ಚಿದ ನಂತರ ರೇಬೀಸ್ ಮತ್ತು ಇತರ ಸೋಂಕುಗಳಿಂದ ರಕ್ಷಣೆ ನೀಡುತ್ತವೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ.